ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ರಾಜಕಾರಣ. ಪ್ರೀತಮ್ ಗೌಡ ಯಾರ್ರೀ ಅವನು? ಪ್ರೀತಮ್ ಗೌಡ ಪೆಂಡ್ರೆ ವಂಚಿದವನ ಪಕ್ಕ ನಾನು ಕೂತ್ಕೋಬೇಕಾ? ಈ ರೀತಿಯ ದಾಟಿಯ ಮಾತುಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಕಾರಣ ಇಷ್ಟೇ, ಬೆಂಗಳೂರಿನಿಂದ ಮೈಸೂರಿಗೆ BJP ನಾಯಕರು JDS ನಾಯಕರು ಜಂಟಿ ಪಾದಯಾತ್ರೆ ಲೆಕ್ಕಾಚಾರ ಇತ್ತು, ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಅದು ಲೋಕಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ನ ಅಶ್ಲೀಲ ಪೆಂಡ್ರೈವ್ನ ಹಂಚಿದ್ದು ಪ್ರೀತಮ್ ಗೌಡ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ನಾವು ಇದರಲ್ಲಿ ಭಾಗಿಯಾಗಲ್ಲ, ರೈತರೆಲ್ಲ ಕೆಲಸ ಮಾಡ್ತಿರ್ತಾರೆ, ಪಾದಯಾತ್ರೆಯಲ್ಲಿ ಭಾಗಿಯಾಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಪ್ರೀತಮ್ ಗೌಡ ಯಾಕೆ ಟಾರ್ಗೆಟ್? ನಿಮ್ಗೆ ಗೊತ್ತಿರಲಿ, ಹಾಸನದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ, JDSನ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ. ಶ್ರೇಯಸ್ ಪಟೇಲ್ ಗೆಲುವಿಗೆ ಪ್ರಜ್ವಲ್ ರೇವಣ್ಣ ಸೋಲಿಗೆ ಕಾರಣ ಪ್ರೀತಮ್ ಗೌಡ. ಅದು ಪ್ರೀತಮ್ ಗೌಡ ಪೆಂಡ್ರೈವ್ ವಂಚಿದ ಕಾರಣಕ್ಕೆ ಸೋತರು ಅನ್ನೋದು ಸಹಜವಾದಂಥ ಚರ್ಚೆ, ಅದು ಹೌದು ಕೂಡ. ಆ್ಯಂಡ್ ಪ್ರೀತಮ್ ಗೌಡ ಹಂಚಿದ್ದು ಪೆಂಡ್ರೈವ್ ಅನ್ನೋದಾದರೆ ಪ್ರಜ್ವಲ್ ರೇವಣ್ಣ ಮಾಡಿದಂಥ ಕೃತ್ಯದ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನು ಕುಮಾರಸ್ವಾಮಿ ಆಡೋದಿಲ್ಲ. ಪ್ರಜ್ವಲ್ ರೇವಣ್ಣ ಮಾಡಿದ ಪೆಂಡ್ರೈವ್ನ ತಾನೇ ಪ್ರೀತಮ್ ಗೌಡರು ಹಂಚಿದ್ದು. ಆದರೆ ಪೆಂಡ್ರೈವ್ ಹಂಚಿದ್ದು ಯಾಕೆ ಅನ್ನೋ ಆಕ್ಷೇಪವನ್ನು ಜಾಸ್ತಿ ಕುಮಾರಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಪ್ರೀತಮ್ ಗೌಡ್ರನ್ನ ಹಳೆ ಮೈಸೂರು ಭಾಗದ ಎದುರಾಳಿ ಅಂತ ಭಾವಿಸ್ದಂಗೆ ಕಾಣ್ತಾ ಇದೆ ಕುಮಾರಸ್ವಾಮಿ ಅವರು. ಹಾಗಾಗಿ ಪ್ರೀತಮ್ ಗೌಡ್ರ ಬಗ್ಗೆ ದೂರನ್ನು ಕೊಟ್ಟಿದ್ದರು BJP ಹೈಕಮಾಂಡ್ಗೆ, ಇವರು ಪೆಂಡ್ರೈವ್ ಹಂಚಿದ್ದಾರೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಆದರೆ BJP ಹೈಕಮಾಂಡ್ ಪ್ರೀತಮ್ ಗೌಡ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ. ಅದ್ರ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಹೈಕಮಾಂಡಿಗೆ ಸಿಗಲಿಲ್ಲ. ಇದರಿಂದ ರೊಚ್ಚಿಗೆದ್ದಂಥ ಕುಮಾರಸ್ವಾಮಿ ಇದೀಗ BJPಯಿಂದ ಅಂತರ ಕಾಯ್ದುಕೊಳ್ಳಲು ಮುಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ. ಆ್ಯಂಡ್ ಎರಡನೇ ವಿಚಾರ, ಹಾಸನದ ವಿಚಾರಕ್ಕೆ ಬರೋದೇ ಆದರೆ ಕುಮಾರಸ್ವಾಮಿಯವರು ಪ್ರೀತಮ್ ಗೌಡನ ಪೆಂಡ್ರೈವ್ ವಂಚಿದ್ರು ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡೋದೇ ಆದರೆ, ವಿರೋಧ ಮಾಡೋದೇ ಆದರೆ ಪ್ರಜ್ವಲ್ ರೇವಣ್ಣ ಕತೆ ಏನು ಅಂತ. ಇನ್ನೊಂದು ವಿಷಯ ಗೊತ್ತಿರಲಿ, ಈ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಸಂಬಂಧಪಟ್ಟಂಥ ಸುದ್ದಿ ಮೊದಲು ಹೊರಗಡೆ ಬಂದಿದ್ದೆ ದೇವರಾಜೇಗೌಡರು ವಕೀಲ ದೇವರಾಜೇಗೌಡರ ಜೊತೆ ಕುಮಾರಸ್ವಾಮಿ ಅವರು ದೋಸ್ತಿರ್ತಾರೆ, ಫ್ರೆಂಡ್ಶಿಪ್ ಇರುತ್ತೆ, ಅವ್ರ ಜೊತೆ ಸರಿ ಹೋಗ್ತಾರೆ. ಆದರೆ ಪೆಂಡ್ರೈವ್ ವಂಚಿತ ಪ್ರೀತಮ್ ಗೌಡರ ವಿರುದ್ಧ ದ್ವೇಷ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ BJP ವಲಯದಲ್ಲಿ ಚರ್ಚೆ ಆಗಿದೆ. ಮತ್ತೊಂದು ವಿಚಾರ ಅಂದರೆ, ಮುಂಬರುವ ವಿಧಾನಸಭೆ ಚುನಾವಣೆ ಏನು 2028 ಆ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಹಾಸನದ ಟಿಕೆಟನ್ನು ಕೇಳ್ತಾರೆ, ಟಿಕೆಟ್ ಕೊಡಬೇಕಾಗತ್ತೆ. ಜೊತೆಗೆ ಮಸಾಲ ಜಯರಾಮ್ ತುರುವೇಕೆರೆಯಲ್ಲಿ ಕೇಳ್ತಾರೆ, ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯಲ್ಲಿ ಕೇಳ್ತಾರೆ. ಹೀಗೊಂದಷ್ಟು ಗೊಂದಲಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಕಾರಣಗಳನ್ನ ಇಟ್ಕೊಂಡು ನಾವು ಮೈತ್ರಿಯನ್ನು ಮುರಿದುಕೊಳ್ಳಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಅಂಡ್ ಎರಡನೇದು, ಚನ್ನಪಟ್ಟಣ ವಿಚಾರಕ್ಕೆ ಬರೋದೇ ಆದರೆ ಚನ್ನಪಟ್ಟಣ ಟಿಕೆಟನ್ನು CP ಯೋಗೇಶ್ವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಲುವು ಕುಮಾರಸ್ವಾಮಿ ಅವ್ರದ್ದು. ಜೊತೆಗೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಲೆಕ್ಕಾಚಾರ ಅವ್ರ ಮನೇಲಿ ಆಗ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಮೈತ್ರಿಯನ್ನು ಕಳೆದುಕೊಳ್ಳೋ ಲೆಕ್ಕಾಚಾರದ ಒಂದೊಂದೇ ಹೆಜ್ಜೆ ಅಂತ ಹೇಳ್ಬೋದು. ಜೊತೆಗೆ ಪ್ರೀತಮ್ ಗೌಡ ಕುಮಾರಸ್ವಾಮಿ ಅವ್ರನ್ನ ವಿರೋಧಿ ಅಲ್ಲ, ಕುಮಾರಸ್ವಾಮಿ ವಿರೋಧಿ ಅಲ್ಲ ಪ್ರೀತಮ್ ಗೌಡ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ವಿರೋಧಿ. ಪ್ರೀತಮ್ ಗೌಡ್ರು ಯಾವುದು ಕುಮಾರಸ್ವಾಮಿ ನಮ್ಮ ಎದುರಾಳಿ ಅಂತ ಹೇಳಲಿಲ್ಲ, ಆದರೆ ಪ್ರೀತಮ್ ಗೌಡ್ರ ಎದುರಾಳಿ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ. ಸೊ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕಾಗಿತ್ತು, ಮುಗಿಸಿದ್ದಾರೆ, ಸೋಲಿಸಿದ್ದಾರೆ. ಆದರೆ ಕುಮಾರಸ್ವಾಮಿ ಪ್ರೀತಮ್ ಗೌಡರ ದಾಟಿಯಲ್ಲಿ ಪ್ರೀತಮ್ ಗೌಡರ ವಿಚಾರವನ್ನು ಇಟ್ಕೊಂಡು ಮೈತ್ರಿ ಮುರಿದುಕೊಳ್ಳಲು ಹೋಗ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕೆಂದರೆ ಪ್ರೀತಮ್ ಗೌಡರು ಇವತ್ತಿನ ಕುಮಾರಸ್ವಾಮಿ ವಿರೋಧಿ ಅಲ್ಲ, ಪ್ರೀತಮ್ ಗೌಡರು ಪ್ರಜ್ವಲ್ ರೇವಣ್ಣ ವಿರೋಧಿ. ಸೊ ಹೀಗಾಗಿ ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ಕಾಳಗ. ಪ್ರೀತಮ್ ಗೌಡರು ಸೋತಿದ್ದಾರೆ, ಆದರೆ BJP ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆ ಮುಸಲ್ಮಾನ ಮತಗಳು JDSನಿಂದ ಕೈ ಜಾರಿ ಹೋಗಿವೆ. ಮುಂಬರುವ ಲೆಕ್ಕಾಚಾರ ಬೇರೆ ಎದ್ದೇ ಇದೆ. ಈ ಕಾರಣಕ್ಕೆ ಪ್ರೀತಮ್ ಗೌಡರನ್ನ ವಿರೋಧಿಸುವ ಬರದಲ್ಲಿ ವಿರೋಧ ಮಾಡ್ತಿದ್ದೀವಿ ಅನ್ನೋ ದಾಟಿಯಲ್ಲಿ ಮೈತ್ರಿಯಿಂದ ಅಂತರ ಕಾಯ್ದುಕೊಳ್ಳೋ ಲೆಕ್ಕಾಚಾರಕ್ಕೆ ಕುಮಾರಸ್ವಾಮಿ ಮುಂದಾದಂತೆ ಕಾಣ್ತಾ ಇದೆ. ಬಟ್ ಪ್ರೀತಮ್ ಗೌಡರು ಸ್ಪಷ್ಟವಾಗಿ ಹೇಳಿದರು, ಈ ಒಂದು ಮೈತ್ರಿಯಿಂದ BJPಗೆ ಅನುಕೂಲ ಇಲ್ಲ, ಅನಾನುಕೂಲ. ಹಳೆ ಮೈಸೂರು ಭಾಗದಲ್ಲಿ BJPಗೆ ದೊಡ್ಡ ಹೊಡೆತ JDS ಜೊತೆಗಿನ ಮೈತ್ರಿ ಅನ್ನೋದು ಪ್ರೀತಮ್ ಗೌಡರ ವಾದ ಆಗಿತ್ತು. ಬಟ್ ಕುಮಾರಸ್ವಾಮಿ ಅವ್ರಿಗೂ ಕೂಡ 2 ಸ್ಥಾನ ಗೆದ್ದಿದ್ರು ಕೂಡ ಕೇಂದ್ರ ಮಂತ್ರಿ ಸ್ಥಾನ ಸಿಕ್ಕಿದೆ. ಬಿಕಾಸ್ ಆಫ್ BJP ಕೂಡ 4 ಗೆಲುವಿಗೆ ಕುಮಾರಸ್ವಾಮಿ ಜೊತೆಗಿನ ಮೈತ್ರಿ ಕಾರಣ ಆಗಿತ್ತು. ಸೊ ಆದರೆ ಪ್ರೀತಮ್ ಗೌಡರನ್ನ ಹೆಸರು ಹೇಳಿ ಪದೇ ಪದೇ ಕುಮಾರಸ್ವಾಮಿ ಅವರು BJP ನಾಯಕರ ಬಗ್ಗೆ ರೊಚ್ಚಿಗೆದ್ದು ಮಾತಾಡ್ತಿರೋದು ನೋಡಿದ್ರೆ ಬಹುತೇಕ ಪ್ರೀತಮ್ ಗೌಡರನ್ನ ಪಕ್ಷದಿಂದ ವಜಾ ಮಾಡಬೇಕು, ಪ್ರಧಾನ ಕಾರ್ಯದರ್ಶಿಯಿಂದ ತೆಗೆದುಹಾಕಬೇಕು ಅನ್ನೋ ಕುಮಾರಸ್ವಾಮಿ ಅವರ ಬೇಡಿಕೆಗೆ BJP ಕಮಾಂಡ್ ಸೊಪ್ಪು ಹಾಕಿಲ್ಲ ಅಂತ ಕಾಣುತ್ತೆ. ಅಂದರೆ ನಾವು ಮಾಡ್ತೀವಿ ಕುಮಾರಸ್ವಾಮಿ ಅವರು ಅಂತ ಹೇಳ್ದಂಗೆ ಕಾಣ್ತಿಲ್ಲ. ಸೊ ಯಾವಾಗ BJP ಹೈಕಮಾಂಡ್ ಕುಮಾರಸ್ವಾಮಿ ಅವರ BJPಯಿಂದ ಪ್ರೀತಮ್ ಗೌಡರನ್ನ ಹೊರಗಡೆ ಹಾಕಬೇಕು ಅನ್ನೋ ಬೇಡಿಕೆಗೆ ಸ್ಪಂದಿಸಿಲ್ಲ, ಅದಾದಮೇಲೆ ಇವರ ಮಾತಿನ ಶೈಲಿ ಬದಲಾಗಿದೆ. ಸೊ ಈಗ ಕುಮಾರಸ್ವಾಮಿ ಅವರು BJP ಜೊತೆಗಿನ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಜೊತೆಯಾಗಿ ಹೋಗುವ ಸಾಧ್ಯತೆ ತೀರಾ ಕಡಿಮೆ. JDS BJP ಜೊತೆಯಾಗಿ ಹೋಗುವ ಸಾಧ್ಯತೆ ತೀರಾ ಕಡಿಮೆ. ಮೈತ್ರಿ ಮುರಿಯುವ ಹೆಜ್ಜೆಗಳು ಶುರುವಾಗಿದೆ. ಅದು ಪ್ರೀತಮ್ ಗೌಡರ ಹೆಸರು ನೆಪ ಮಾತ್ರ ಅಂತ ಹೇಳ್ಬೋದು. ಒಟ್ಟಾರೆ ಪ್ರೀತಮ್ ಗೌಡ
ಗೂ ಅನಿವಾರ್ಯ. ಪ್ರೀತಮ್ ಗೌಡರಿಗೆ ಮೈತ್ರಿ ಬೇಕಾಗಿಲ್ಲ, ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಬೇಕಾಗಿಲ್ಲ, ಬಿಕಾಸ್ ಆಫ್ ಚನ್ನಪಟ್ಟಣ ಬೈ ಎಲೆಕ್ಷನ್. ಸೊ ಈ ಕಾರಣಕ್ಕೆ ಮೈತ್ರಿಯನ್ನು ಕಳೆದುಕೊಳ್ಳಲು ಕುಮಾರಸ್ವಾಮಿಯೂ ಕೂಡ ಇಚ್ಛೆ ವ್ಯಕ್ತಪಡಿಸಂಗೆ ಕಾಣ್ತಿದೆ, ಪ್ರೀತಮ್ ಗೌಡರು ಕೂಡ ಇಚ್ಛೆ ಅದೇ ಆಗಿದೆ. ಒಟ್ಟಾರೆ ಈಗ ಏನಾಗುತ್ತೆ ಮುಂದೆ ಅಂತ ಕಾದು ನೋಡಬೇಕು. ಅಮಿತ್ ಶಾ ಅವ್ರ ಜೊತೆ ಈಗಾಗಲೇ ಭೇಟಿ ಮಾಡಿ ಮಾತನಾಡಿದ್ದಾರೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ. ವಾಟ್ ನೆಕ್ಸ್ಟ್ ಅನ್ನೋದನ್ನು ನೋಡಬೇಕು. ಬಟ್ ಒಟ್ಟಾರೆ BJP JDSನ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಆ್ಯಂಡ್ ಪ್ರೀತಮ್ ಗೌಡರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಕುಮಾರಸ್ವಾಮಿ ಅವರ ಒತ್ತಾಸೆಗೆ BJP ಹೈಕಮಾಂಡ್ ಬಿಲ್ಕುಲ್ ಒಪ್ತಿಲ್ಲ. ನಮ್ಮ ಪಕ್ಷದ ಆಂತರಿಕ ವಿಚಾರ, ಹಾಸನ ಸೋತಿರ್ಬೋದು. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿತ್ತಾ? ಕುಮಾರಸ್ವಾಮಿ ಜೊತೆ ನಿಲ್ಲಬೇಕಾಗಿತ್ತಲ್ಲ, ಎಡಗಡೆನೋ ಬಲಗಡೆನೋ. ಒಂದು ಕಡೆ ಕೋಲಾರದ ಕ್ಯಾಂಡಿಡೇಟ್ ಏನು MP ಇದ್ದಾರೆ ಅವ್ರು ನಿಲ್ತಿದ್ರು, JDSನ MP. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ನಿಲ್ಲಬೇಕಾಗಿತ್ತು ಕುಮಾರಸ್ವಾಮಿ ಜೊತೆ. ಆದರೆ ಪ್ರಜ್ವಲ್ ರೇವಣ್ಣವನ್ನು ಅಕ್ಕಪಕ್ಕ ನಿಲ್ಲಿಸ್ಕೊಳ್ಳೋಕ್ಕೆ ಖುಷಿ ಇರಬೇಕಾದ್ರೆ ಕುಮಾರಸ್ವಾಮಿ ಅವರಿಗೆ ಪ್ರೀತಮ್ ಗೌಡರನ್ನು ವಿರೋಧ ಮಾಡ್ತಿರೋದು ಯಾಕೇನೋ ಪ್ರಶ್ನೆ ಸಹಜ. ಪ್ರೀತಮ್ ಗೌಡ ಮಾಡಿರೋ ಕೃತ್ಯ ವರ್ಷ್ಟ, ಪ್ರಜ್ವಲ್ ರೇವಣ್ಣ ಮಾಡಿರೋ ಕೃತ್ಯ ವರ್ಷ್ಟ ಅಂತ ಚರ್ಚೆಗೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಪ್ರಕಾರ ವೀಕ್ಷಕರೇ, ಪ್ರೀತಮ್ ಗೌಡರ ಮೇಲೆ ಕುಮಾರಸ್ವಾಮಿ ಅವರು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ, ಪೆಂಡ್ರೈವ್ ಹಂಚಿದವ್ರ ಪಕ್ಕ ಕೂರಬೇಕಂತ. ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪ, ಪ್ರೀತಮ್ ಗೌಡರು ಪೆಂಡ್ರೈವ್ ಹಂಚಿದ್ದಾರೆ ಅಂತ ಹೇಳ್ತಾರೆ, ಅವ್ರು ಒಪ್ಕೊಂಡಿಲ್ಲ. ಬಟ್ ಪ್ರೀತಮ್ ಗೌಡ ಮಾಡಿರೋ ತಪ್ಪ. ತಾವೇನು ಹೇಳ್ತೀರಿ? ವಾಟ್ ನೆಕ್ಸ್ಟ್ JDS BJP ಮೈತ್ರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.